ಗಾಡಿ ತುಂಬಾ ಚೆನ್ನಾಗಿದೆ. 5,25,000 ಕೋಟಿಂಗ್ ಇದೆ ಸರ್. ಫೈನಲ್ ಬಂದು ಒಂದು 5 ಲಕ್ಷ ಕೊಡೋಣ. 5 ಲಕ್ಷಕ್ಕೆ ಎರ್ಟಿಗಾ 4,90,000 ರೂಪಾಯಿ ಕೊಡೋಣ. ಬೇಕಾದ್ರೆ ಇನ್ನು ಅದ್ರ ರೇಟಲ್ಲಿ 5,000 ಕಮ್ಮಿ ಕೇಳಿ ಕೊಟ್ಬಿಡ್ತೀನಿ. 1,35,000 ರೂಪಾಯಿ ಕೊಟ್ಬಿಡ್ತೀನಿ. ಸರಿ ಇರ್ತದೆ. ಓಕೆ. 65,000 ರೂಪಾಯಿ ಯಾವ ಗಾಡಿ ಸಿಗುತ್ತೆ ಸರ್? ಒಂದು 2 ವೀಲರ್ ಕೂಡ ಸಿಗಲ್ಲ. ಇದು 5 ಜನ ಹೋಗಂತ ಗಾಡಿನ ಒಂದು 4,45,000 ರೂಪಾಯಿ ಕೊಟ್ಬಿಡೋಣ. 445. ಹೌದು, 4,45,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಡಿಸೈರ್ ಗಾಡಿ ಕೊಡೋಣ. ನಮ್ಮ ನೆಕ್ಸಾ ಕಾರಲ್ಲಿ 365 ದಿವಸ ಯಾವತ್ತು ಬಂದರೂ ಬೆಸ್ಟ್ ಪ್ರೈಸ್ ಎಲ್ಲ ಕೊಡ್ತೀವಿ ಸರ್. 365 ಡೇಸ್ ಖಂಡಿತ ಬೆಸ್ಟ್ ಪ್ರೈಸ್ ಎಲ್ಲ ಕೊಡೋಣ. ಹೊಸ 2,65,000 ಕೋಟಿಂಗ್ ಇದೆ. ಬರೀ 2,35,000 ರೂಪಾಯಿ ಕೊಡೋಣ. 2,95,000 ರೂಪಾಯಿ ಕೊಡೋಣ. 295ಕ್ಕೆ 7 ಸೀಟರು. ಫೈನಲ್ ಟು ಫೈನಲ್ ಬಂದು 1,95,000 ರೂಪಾಯಿಗೆ ಆಗುತ್ತೆ. ಫೈನಲ್ ಟು ಫೈನಲ್ 5,10,000 ರೂಪಾಯಿ ಕೊಡ್ತೀವಿ ಸರ್. ಓಕೆ. 1,50,000 ರೂಪಾಯಿ ಕೊಡೋಣ ಸರ್. 150ಗೆ ಬರಲಿ ಸರ್. ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಬೇಕಾ? ಇನ್ನು 1,45,000 ರೂಪಾಯಿಗೆ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಿಮಗೋಸ್ಕರ ಇವತ್ತು ಲೋ ಬಜೆಟ್ ಕಾರ್ಗಳು ಇರುವಂಥ ಒಂದು ಶೋರೂಮ್ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಬೋರ್ಡ್ ನೋಡಿದಾಗಲೇ ಗೊತ್ತಾಗಿರುತ್ತೆ ನೆಕ್ಸ್ಟ್ ಕಾರ್ಸ್ ಅಂತ. ನಮ್ಮ ಜೊತೆ ಮೂರ್ತಿ ಅಣ್ಣ ಕೂಡ ಇದ್ದಾರೆ. ಮೂರ್ತಿ ಅಣ್ಣ, ನಿಮ್ಮ ಒಂದು ಶೋರೂಮ್ ಅಡ್ರೆಸ್ ಹೇಳ್ಬಿಡಿ ಸರ್. ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಓಕೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೆಕ್ಸಾ ಕಾರ್ ಬೋರ್ಡ್ ಕಾಣಿಸುತ್ತೆ. ಓಕೆ. ಈಗ ಕನ್ಫ್ಯೂಷನ್ ಇಲ್ಲ. ಬೈ ಚಾನ್ಸ್ ಏನಾದ್ರು ಕನ್ಫ್ಯೂಸ್ ಆದ್ರೆ ಹಾಯ್ ಅಂತ ಕಳ್ಸಿದ್ರೆ ಲೊಕೇಶನ್ ಕೂಡ ನಾವು ಸೆಂಡ್ ಮಾಡ್ತೀವಿ. ಓಕೆ. ಜೊತೆಗೆ ನನ್ನ ಒಂದು ವಿಡಿಯೋ ಏನಿರುತ್ತೆ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾವು ಲೊಕೇಶನ್ ಹಾಕಿರ್ತೀವಿ. ಸೊ ನೀವು ಅದನ್ನ ಕ್ಲಿಕ್ ಮಾಡಿ ಈ ಲೊಕೇಶನ್ ನೀವು ಖಂಡಿತವಾಗಿ ಬರ್ಬೋದು. ಇವತ್ತು ಲೋ ಬಜೆಟ್ ಅವಳಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಲೋ ಬಜೆಟ್ ಕಾರ್ಗಳು ಜಾಸ್ತಿ ಇದೆ ಇವತ್ತು 3 ನಮ್ಮಲ್ಲಿ. ಓಕೆ. ಈಗ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತ ಮಾಡೋಣ ಸರ್. ಓಕೆ, ಬನ್ನಿ ಹೇಳಿ ಸರ್ ಇದ್ರದ್ದು ಡೀಟೇಲ್. ಸರ್, ಇದು ಆಲ್ಟೋ K10 ಬಂದು 2014-15 ಸೆಕೆಂಡ್ ಓನರ್ ಗಾಡಿ. 84,000 ಓಡಿದೆ. ಜಿನಿಯನ್ ಮೀಟರ್ ಗಾಡಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ VXI AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,65,000 ಕೋಟಿಂಗ್ ಇದೆ. ಬರೀ 2,35,000 ರೂಪಾಯಿ ಕೊಡೋಣ. 2,35,000 2,35,000 18-20 ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನು ಯಾವ ಮಾಡಲ್ ಅಂದ್ರೆ ಇದು ಸರ್? ಇದು 14-15 ಲೋನ್ ಎಷ್ಟವರೆಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ 80% ಲೋನ್ ಕೂಡ 80% ಖಂಡಿತ ಮಾಡಿಸ್ಕೊಡೋಣ. ಓಕೆ. ಅಲ್ಲಿಗೆ 1 ಲಕ್ಷದಲ್ಲಿ ನಿಮ್ಗೆ 80,000 ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ್ದು ನಿಮ್ಗೆ ಏನಿರುತ್ತೆ ಅದು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ಪ್ರತಿಯೊಂದು ಗಾಡಿಗೂ ಕೂಡ 2012 ಮೇಲೆ ಅಲ್ಲ, 12 ಮೇಲೆ ಸರ್. ಓಕೆ. 12 ಮೇಲೆ ಪ್ರತಿಯೊಂದು ಗಾಡಿಗೂ ಕೂಡ ನಿಮಗೆ 80% 90% ಈ ಥರ ಎಲ್ಲ ಕೂಡ ನಿಮಗೆ ಲೋನ್ ಸಿಗುತ್ತೆ. ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸರ್. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ 2009-10ಗೂ ಕೂಡ ಕೊಡಿಸ್ತೀವಿ. ಸೇಟು ಲೋನ್ ಆಗುತ್ತೆ. ಸೇಟು ಲೋನ್, ಬ್ಯಾಂಕ್ ಲೋನ್ ಆಗಲ್ಲ. ಸೇಟು ಲೋನ್ ಅಂತೂ ಕೊಡ್ಸೋಣ ಖಂಡಿತ. 2009 ಕೆಲವ್ರು ಯಾಕೆ ಅಂತಂದ್ರೆ 1-2 ಲಕ್ಷ ಬಜೆಟ್ ಇಟ್ಕೊಂಡಿರ್ತಾರೆ. ಆ ಬಜೆಟಲ್ಲಿ ಲೋನ್ ಆಗಲ್ಲ. ಆ ಗಾಡಿಗೆ ಅವ್ರಿಗೆ ಲೋನ್ ಬೇಕಾಗುತ್ತೆ. ಅದಕ್ಕೆ ಸೇಟು ಫೈನಾನ್ಸ್ ನಾವು ಮಾಡಿಸ್ಕೊಡೋಣ. ಸೇಟು ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ. ನೆಕ್ಸ್ಟ್ ಇದು ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ 2010 ಮಾಡಲು ಸಿಂಗಲ್ ಓನರ್ GLS AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. 53,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. ಓಕೆ. ಪ್ರೈಸ್ ಸರ್ ಇದು ಫೈನಲ್ ಟು ಫೈನಲ್ ಬಂದು 1,95,000 ರೂಪಾಯಿಗೆ ಆಗುತ್ತೆ. ಓಕೆ. 1,95,000 1,95,000ಕ್ಕೆ ಮೈಲೇಜ್ ಎಲ್ಲ ನೀವು 16 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಯಾರಾದರೂ ಸ್ಯಾಂಟ್ರೋ ಹುಡುಕ್ತಾ ಇದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್, ಇಂಡಿಕಾ. ಸರ್, ಇಂಡಿಕಾ ಇದು ಬಂದು 14 ಮಾಡಲು ಸಿಂಗಲ್ ಓನರ್ ಕ್ವಾರ್ಟರ್ ಜೆಟ್ ಇಂಜಿನ್, ಶಿಫ್ಟ್ ಇಂಜಿನ್ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,65,000 ಕೋಟಿಂಗ್ ಇದೆ, ಕಸ್ಟಮರ್ ಕೋಟಿಂಗು. ಫೈನಲ್ ಬಂದು ಒಂದು 2,40,000 ರೂಪಾಯಿಗೆ ಮಾಡೋಣ. 2,40,000 ಪೆಟ್ರೋಲ್ ಅಲ್ಲ ಇದು? ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ ಸರ್. ಯಾವುದು ಕೆಲಸ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ನೀವು ಖರ್ಚಿದ್ರೆ ನೀವೇ ಹೇಳ್ಬಿಡ್ತೀರಲ್ಲ? ಖರ್ಚಿದ್ರೆ ನಾನೇ ಓಪನ್ ಆಗಿ ಹೇಳ್ಬಿಟ್ಟು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಇದು ಪೆಟ್ರೋಲ್ ಅಲ್ಲ ಇದು ಸರ್? ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಅದ್ರಲ್ಲೂ ಬೇಕಾದ್ರೆ ಕಸ್ಟಮರ್ಗೆ ಇಷ್ಟ ಆಯ್ತು ಅಂತಂದ್ರೆ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡು. ಓಕೆ ಸರ್. ಸೊ ಕೇಳಿದ್ರಲ್ಲ, ಸೊ ನೀವು ಮೆಕ್ಯಾನಿಕ್ ಯಾರು ಇರ್ತಾರೆ ಕರ್ಕೊಂಬಂದು ಒಂದ್ಸಲ ಖುದ್ದಾಗಿ ನೀವು ಚೆಕ್ ಮಾಡಿಸ್ಕೋಬೋದು. ಸೊ ಮತ್ತೊಂದು ಇಂಡಿಕಾ ಸರ್. ಸರ್, ಇದು ಬಂದು 16 ಮಾಡಲು ಸಿಂಗಲ್ ಓನರ್ TDI ಇಂಜಿನ್. ಓಕೆ. ಅಂದ್ರೆ ಇಂಡಿಕಾ ಇಂಜಿನ್. ಇದು ಕೂಡ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಇದೆ. ಸಣ್ಣ ಪುಟ್ಟ ಕೆಲಸ ಏನೂ ಇಲ್ಲ. ಇದು ಕೂಡ ಗುಡ್ ಕಂಡೀಷನ್ ಗಾಡಿ. ಇದು ಬಂದು 2,75,000 ಕೋಟಿಂಗ್ ಇದೆ. ಒಂದು 2,65,000 ರೂಪಾಯಿ ಕೊಡೋಣ ಸರ್. ಓಕೆ. 2,65. ಹೌದು. ಇದು 14 ಸಿಂಗಲ್ ಓನರು, ಇದು 16 ಸಿಂಗಲ್ ಓನರು. 16 ಎರಡು ಗಾಡಿನೂ ಗುಡ್ ಕಂಡೀಷನ್ ಆಗವೆ. 2 ಡೀಸೆಲ್ ಗಾಡಿನೂ. ಓಕೆ. ಯಾವ್ದು ಬೇಕಾದ್ರೂ ತಗೋಬೋದು. ಹೌದು. ಲೋನ್ ಬೇಕಾ ಲೋನ್ ಕೂಡ ಅದೇ ನಾನು ಹೇಳಿದ್. ನಾನು ಸೇಟು ಫೈನಾನ್ಸ್, ಟಾಟಾ ಗಾಡಿಗೆ ಮಾತ್ರ ಸೇಟು ಫೈನಾನ್ಸ್ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್,
i20 ಸರ್ ಇದು i20 ಸೇಲ್ ಆಗಿದೆ. ಸೇಲ್ ಆಗಿದೆ ಇದು. ಸೇಲ್ ಆಗಿದೆ. ಓಕೆ, ಇದಾವೆ ನೋಡಿ ಮುಂದಕ್ಕೆ ಲೈನ್ ಆಗಿ i20ಗಳು ಇದಾವೆ. ಓಕೆ, ಇದು ಸರ್ ಈ ಸರ್ i20 ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಯಾವ ಗಾಡಿ ಬೇಕಾ ಅದು ಕೊಡೋಣ. ಇದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದು 74 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ಕೂಡ ಇದು ಕೂಡ ಗುಡ್ ಕಂಡೀಷನ್ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಓಕೆ, ಮ್ಯಾಕ್ಸಿಮಮ್ ಯಾವುದೇ ಗಾಡಿ ತಗೊಳ್ಳಿ ಸರ್ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಅಂತ ಇದ್ದೇ ಇರುತ್ತೆ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸ್ಕೊಳ್ಳೇಬೇಕು, ಗಾಡಿ ಚೆನ್ನಾಗಿರ್ಬೇಕು ಅಂತಂದ್ರೆ. ಅಷ್ಟು ಬಿಟ್ರೆ ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದು ಬಂದು 2,65,000. ಓಕೆ, 265ಗೆ 265 ಒಂದು 250 ಮಾಡೋಣ ಸರ್. 250 ಮಾಡೋಣ. ಓಕೆ, 2.5 ಲಕ್ಷ. ಸರ್ ನಮ್ಮಲ್ಲಿ ನಮ್ಮ ನೆಕ್ಸಾ ಕಾರಲ್ಲಿ 365 ದಿವಸ ಯಾವತ್ತು ಬಂದ್ರು ಬೆಸ್ಟ್ ಪ್ರೈಸ್ ಎಲ್ಲ ಕೊಡ್ತೀವಿ ಸರ್. 365 ಡೇಸ್ ಖಂಡಿತ ಬೆಸ್ಟ್ ಪ್ರೈಸ್ ಎಲ್ಲ ಕೊಡೋಣ. ಹೊಸ ವರ್ಷಕ್ಕೆ ಅಂತ ಏನಿಲ್ಲ, ಯಾವಾಗ ಬಂದ್ರು ಎನಿ ಟೈಮ್ ಯಾವಾಗನ ಬರಲಿ ಬೆಸ್ಟ್ ಪ್ರೈಸ್ ಎಲ್ಲ ಕೊಡೋಣ ಗಾಡಿಗಳು. ಖಂಡಿತ ಸರ್. ಸೊ ಇದೆಲ್ಲ ಪೆಟ್ರೋಲ್ ಅಲ್ಲ ಇದು? ಸರ್ ಇದು ಪೆಟ್ರೋಲ್. ಓಕೆ, ಮೈಲೇಜ್ 16+ ಬಂದೇ ಬರುತ್ತೆ. ಹೌದು. ಓಕೆ, ನೆಕ್ಸ್ಟ್ ಸರ್ ಇದು ಡೀಸೆಲ್ ಇದೆ. Hyundai i20 ಇದು 1213 ಸೆಕೆಂಡ್ ಓನರ್ ಗಾಡಿ, ಮ್ಯಾಗ್ನಾ ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಪವರ್ ಇಂಡ ಬರುತ್ತೆ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ. ಓಕೆ ಸರ್ ಇದು ಬಂದು ಫೈನಲ್ ಬಂದು ಇನ್ಶೂರೆನ್ಸು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಕೊಟ್ಟು ಬೇಕಾದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. 3,10,000 ರೂಪಾಯಿಗೆ ಆಗುತ್ತೆ. 3,10,000ಗೆ ಡೀಸೆಲ್ i20. ಇನ್ಶೂರೆನ್ಸ್ 10,000 ಬರುತ್ತೆ. 3 ಲಕ್ಷ ಗಾಡಿಗೆ. ಅದಕ್ಕೆ ಲೋನ್ ಬೇಕಾ 2.5 ಲಕ್ಷ ಲೋನೇ ಸಿಗುತ್ತೆ ಇದಕ್ಕೆ. ಓಕೆ, 2.5 ಲಕ್ಷ. 2.5 ಲಕ್ಷ ಲೋನ್ ಕೂಡ ನಾವು ಮಾಡಿಸ್ಕೊಡೋಣ ಸರ್. ಸೇಟ್ ಫೈನಾನ್ಸ್ ಅಲ್ಲ, ಬ್ಯಾಂಕ್ ಲೋನೇ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹೌದು, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಇದು ಪೆಟ್ರೋಲ್ ಡೀಸೆಲ್ ಇದು ಈ i20? ಸರ್ ಇದು ಬಂದು ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್, ಅದರಲ್ಲೂ ಸ್ಪೋರ್ಟ್ಸು. ಹಾಂ, ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದೆ 54,000. ಓಕೆ, ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗುಡ್ ಕಂಡೀಷನ್ ಗಾಡಿ. ಓಕೆ, ಇದು ಬಂದು 12 ಮಾಡಲು 3rd ಓನರು. 3 ಓನರ್ ಆಗಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. 295 ಆಗುತ್ತೆ ಸರ್. 295. ಸ್ವಲ್ಪ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ, 290 ಅಂತ ಅನ್ಕೊಳ್ಳಿ ಹಾಗಾದ್ರೆ. 290 ಮಾಡೋಣ ಸರ್. ಓಕೆ, ಬರಲಿ ಸರ್. ಕಸ್ಟಮರಿಗೆ ನಾವು ಹೇಳಿದ ರೇಟ್ ಅವ್ರು ಕೊಡಲ್ಲ, ಹೌದು, ಅವ್ರು ಹೇಳಿದ ರೇಟ್ ನಾವು ಕೊಡೋಕ್ಕಾಗಲ್ಲ. ಬರಲಿ, ಮುಂದೆ ಬಂದರೆ ಅವ್ರಿಗೆ ಗಾಡಿ ಇಷ್ಟ ಆಯಿತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊ. ಖಂಡಿತ ಸರ್. ನೆಕ್ಸ್ಟ್ ಸರ್ ಚೆವರ್ಲೆಟ್ ಅವ್ರದ್ದು. ಸರ್ ಚೆವರ್ಲೆಟ್ ಎಂಜಾಯ್. ಹ್ಞೂ ಇದು ಬಂದು 2014 ಮಾಡಲು ಸಿಂಗಲ್ ಓನರು, 7 ಸೀಟರ್ ವೆಹಿಕಲ್. ಓಕೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗು, ರೂಫ್ AC ಎಲ್ಲ ಬರುತ್ತೆ. ಎರ್ಟಿಗಾಗಿ ಬಂಡವಾಳ ಹಾಕೋದ್ ಬದಲು ಇದಕ್ಕೆ ಬಂಡವಾಳ ಹಾಕ್ಬೋದು ಆರಾಮಾಗಿ. ಇದು ಕೂಡ 7 ಸೀಟರ್ ವೆಹಿಕಲ್ಲೇನೆ. ಸರ್ ಇದು ಬಂದು 14 ಮಾಡಲು ಸಿಂಗಲ್ ಓನರು, 3,10,000 ಕೋಟಿಂಗ್ ಇದೆ. ಸರ್ ಒಂದು 2,95,000 ರೂಪಾಯಿ ಕೊಡೋಣ. 295ಕ್ಕೆ 7 ಸೀಟರು ಖಂಡಿತ ಮಾಡಿಕೊಡೋಣ. ಓಕೆ, 2 ಲ್ಯಾಕ್ಗೆ ಅಂದರೆ 2 ಲ್ಯಾಕ್ ಆಸುಪಾಸಲ್ಲಿ ಯಾರಾದರೂ 2 ರಿಂದ 3 ಬರಲಿ ಸರ್. ಅದರಲ್ಲೂ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಅದರಲ್ಲೂ 5,000 ಹೆಚ್ಚು ಕಡಿಮೆ ಮಾಡೋಣ. 3 ಲಕ್ಷ ಬ್ಯಾಂಕ್ ಲೋನ್ ಅಂತೂ ಆಗಲ್ಲ. ನಾನು ಹೇಳೋದ್ನಲ್ಲ, ಸೇಟು ಲೋನ್ ಬೇಕಾದ್ರೆ ಮಾಡಿಸ್ಕೊಡೋಣ ಸರ್. ಬರಲಿ, ಗಾಡಿ ಅವ್ರಿಗೆ ಇಷ್ಟ ಆಗ್ಬಿಡ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಇದು ಸರ್ ಟವೇರಾ 15 ಮಾಡಲು ಸಿಂಗಲ್ ಓನರ್, 7 ಸೀಟರ್ ವೆಹಿಕಲ್. ಗಾಡಿ ಗುಡ್ ಕಂಡೀಷನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ ಮಾಡಿಕೊಡ್ತೀನಿ. 3 ಲಕ್ಷಕ್ಕೆ ಆಗುತ್ತೆ ಸರ್ ಇದು. 3 ಲಕ್ಷಕ್ಕೆ 3 ಲಕ್ಷ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಫಸ್ಟ್ ಏನ್ ಗೊತ್ತಾ ಸರ್ ನಾನು ಹೇಳೋದು, ಫಸ್ಟ್ ಗಾಡಿ ಕಸ್ಟಮರ್ ಬಂದು ಓಡಿಸ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು. ಹೌದು, ಇಷ್ಟ ಆದ್ಮೇಲೆ ಎಲ್ಲ ಮಾತಾಡೋದು ಮೇನ್ ಅದು. ಹೌದು, ಇಲ್ಲ ಮೆಕ್ಯಾನಿಕ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಲಿ. ಇಷ್ಟ ಆಯ್ತಾ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಖಂಡಿತ. 290ಗೆ ಮಾಡ್ಕೊಡೋಣ ಬಿಡಿ ಸರ್. 290ಗೆ ಮಾಡ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಸರ್ ಎಸ್ಟೀಮ್ ಇದು, ಎಸ್ಟೀಮ್ VXI. ಹಾಂ ಹಾಂ, 2001 ಮಾಡಲು, 4th ಓನರು. 4 ಓನರು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ಕೂಡ ಚೆನ್ನಾಗಿದೆ. ತುಂಬಾ ಜನ ಎಸ್ಟೀಮಲ್ಲಿ ಓಲ್ಡ್ ಮಾಡಲೇಬೇಕು ಅಂತ ಕೇಳ್ತಾರೆ. ಸರ್ ಬರೀ 65,000 ರೂಪಾಯಿ ಕೊಡ್ತೀವಿ. 65,000ಕ್ಕೆ ಬಾರ್ಗಿನ್ ಇಲ್ಲ. ಬರೀ 65,000 ಫಿಕ್ಸೆಡ್ ರೇಟ್. ಓಕೆ, ಇದರಲ್ಲಿ ಏನಾದ್ರು ಖರ್ಚು ಕಿಚ್ಚು ಏನಾದ್ರು ಇದೆಯಾ ಸರ್? ಸಣ್ಣ ಪುಟ್ಟ ಇದ್ದೇ ಇರ್ತದೆ. ನಾನು ಹೇಳೋದ್ನಲ್ಲ, ಯಾವುದೇ ಗಾಡಿ ತಗೊಂಡ್ರು ಒಂದು 10 ರಿಂದ 15,000. ಒಂದು ಅಲೈನ್ಮೆಂಟ್ ಆಗಿರ್ಬೋದು, ಒಂದು ಆಯಿಲ್ ಸರ್ವಿಸು, ಜನರಲ್ ಚೆಕಪ್, ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ಓಕೆ, 65,000 ರೂಪಾಯಿ ಯಾವ ಗಾಡಿ ಸಿಗುತ್ತೆ ಸರ್? ಒಂದು 2 ವೀಲರ್ ಕೂಡ ಸಿಗಲ್ಲ. ಇದು 5 ಜನ ಹೋಗೋಂಥ ಗಾಡಿನ ಆರಾಮಾಗಿ ತಗೊಂಡೋಗಿ ಓಡಿಸ್ಕೋಬೋದು. ಮೊಪೆಡ್ ಬರಲ್ಲ ಸರ್, ಅಲ್ವಾ ಸರ್? ಸೊ ನೋಡಿದ್ರಲ್ಲ, ಯಾರಾದರೂ ಕಡಿಮೆ ಬಜೆಟಲ್ಲಿ ಒಂದು 60,000 65,000 ರೇಂಜಲ್ಲಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಎಸ್ಟಿಮಿ ಕೂಡ ಸಿಗುತ್ತೆ. ಮೈಲೇಜಲ್ಲಿ ಆರಾಮಾಗಿ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಯಾಕಂದ್ರೆ ಮಾರುತಿ ಕಂಪ್ನಿದಲ್ವಾ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಮೇಂಟೆನೆನ್ಸ್ ಕೂಡ ಮಾತಾಡೋಂಗಿಲ್ಲ ಸರ್. ಹೌದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಫೋರ್ಡ್ ಫಿಯೆಸ್ಟಾ KS04 ಅಂದರೆ ಬ್ಯಾಂಗ್ಳೂರ್ ಸ್ಟಾರ್ಟ್ ಬರುತ್ತೆ. TDCI ಅಂದರೆ ನಿಮಗೆ ಡೀಸೆಲ್ ಇಂಜಿನು. ಇದ್ರ ಬಗ್ಗೆ ಡೀಟೇಲು ಸರ್. ಇದು ಬಂದು 1011 ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ.
ಒಳ್ಳೆ ಲೆದರ್ ಸೀಟ್ಸ್ ಇದೆ, ABS ಇದೆ, ಮ್ಯಾಗ್ ವೀಲ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,25,000 ಕೋಟಿಂಗ್ ಇದೆ. ಒಂದು 2,15,000 ರೂಪಾಯಿಗೆ ಮಾಡ್ಕೊಡೋಣ ಸರ್. ಓಕೆ, 2,15,000, 2,15,000. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಬರೋಂಥದ್ದು. ಹೌದು, ಗಾಡಿನೂ ಚೆನ್ನಾಗಿದೆ. ಒಂದು ಮಿರರ್ ಆಗಿದೆ. ಮಿರರ್ ಬೇಕಂದ್ರೆ ಕಸ್ಟಮರ್ ಒಂದು ಮಿರರ್ ಹಾಕ್ಸ್ಕೊಡಿ ಅಂದ್ರೆ ಮಿರರ್ ಕೂಡ ಹಾಕ್ಸ್ಕೊಡೋಣ ಸರ್. ಓಕೆ, ವಿತ್ ಮಿರರ್ ಕೂಡ ನಿಮ್ಗೆ ಹಾಕೊಡ್ತಾರೆ. ಸೊ ನೋಡಿ, ಯಾರಾದರೂ ಕಡಿಮೆ ಬಜೆಟ್ ಅಲ್ಲಿ ಸೆಡನ್ ಹುಡುಕ್ತಾ ಇದ್ರೆ ನಿಮ್ಗೆ ಇದು ಕೂಡ ಆಪ್ಷನ್ ಇರುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್, ಇಂಟ್ರೆಸ್ಟ್ ಕರೆ ಮಾಡ್ಬೋದು. Hyundai i10 K50 ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಕಲರ್ ಕೂಡ ರೆಡ್ ಕಲರ್. ಹೌದು. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗಿನ್ನ 85-90% ಟೈರ್ ಕಂಡೀಷನ್ ಇದೆ. ಎರ ವೇರಿಯಂಟ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಓಕೆ, ಒಳ್ಳೆ ಲೆದರ್ ಸೀಟ್ಸ್, ಕಂಪ್ನಿ ಸಿಸ್ಟಮ್ ಎಲ್ಲ ಇದೆ ಸರ್. ಇದು ಬಂದು 2,55,000 ರೂಪಾಯಿಗೆ ಆಗುತ್ತೆ. 2,55,000 ಕಸ್ಟಮರ್ ಕೋಟಿಂಗ್ ಇದೆ. ಒಂದು 2,45,000 ರೂಪಾಯಿ ಮಾಡೋಣ ಸರ್. 245 ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,35,000 ರೂಪಾಯಿ ಕೊಡೋಣ ಸರ್. ಓಕೆ, ಎಲ್ಲಾನು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, i10 ಯಾರಾದ್ರೂ ಬೇಕು ಅನ್ನೋರು, ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕಂಡೀಷನ್ ಇರೋದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು, ಅದರಲ್ಲಿ ಎಸ್ಪೆಷಲಿ ಈ ಕಲರ್ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಸಿಂಗಲ್ ಓನರ್ ಗಾಡಿ ಅಲ್ವಾ ಸರ್? ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು ಸರ್? ಇದು 93,000 ಹೊಡಿದೆ. ಜಿನಿಯನ್ ಮೀಟರ್. ಜೆನ್ಯೂನ್ 93,000. 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಬಂದು ನಿಮಗೆ ಮ್ಯಾನ್ಯುಯಲ್, ಆಟೋಮೆಟಿಕ್ ಅಲ್ಲ, ಇದು ಬಂದು ಮ್ಯಾನ್ಯುಯಲ್ ಆಗಿರುತ್ತೆ. ನೆಕ್ಸ್ಟ್ ಚೆವರ್ಲೆಟ್ ಬೀಟ್ ಸರ್. ಚೆವರ್ಲೆಟ್ ಬೀಟ್ ಬಂದು 15 ಮಾಡಲು, ಸೆಕೆಂಡ್ ಓನರು. ಅದರಲ್ಲೂ LT, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಇದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,65,000 ಹೇಳ್ತಾರೆ. ಓಕೆ, ಒಂದು 2,50,000 ರೂಪಾಯಿ ಮಾಡೋಣ ಸರ್. 2.5 ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 245 ಒಳ್ಳೆ ಮೈಲೇಜ್ ಗಾಡಿ. 22+ ಮೈಲೇಜ್ ಬರುತ್ತೆ. ಡೀಸೆಲ್ ಒಳ್ಳೆ ಗಾಡಿ. ಗಾಡಿನೂ ಗುಡ್ ಕಂಡೀಷನ್ ಆಗೈತೆ. ಒಂದು 2,45,000 ರೂಪಾಯಿ ಮಾಡ್ಕೊಡೋಣ. ಓಕೆ, 2,45,000ಗೆ 20+ ಮೈಲೇಜ್ ಬರುವಂತ ಚೆವರ್ಲೆಟ್ ಬೀಟ್ K19 ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಸರ್, ಇದು ಇಗ್ನೇಶ್ ಅಲ್ಲಿ ಟಾಪ್ ಅಂಡ್ ಮಾಡಲು ಸೆಟಾ. ಟಾಪ್ ಅಂಡ್ ಮಾಡಲು 17 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದೆ 91,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ಮೀಟರ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ಒರಿಜಿನಲ್ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಅದರಲ್ಲೂ ಪುಷ್ ಬಟನ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಇದು ಲೋನ್ ಕೂಡ ಸಿಗುತ್ತೆ. ಇದು 4,75,000 ಕೋಟಿಂಗ್ ಇದೆ. ಫೈನಲ್ ಬಂದು 4,55,000 ರೂಪಾಯಿ ಕೊಡೋಣ ಸರ್. ಓಕೆ, ಮಾಡಲ್ ಇದು ಸರ್ 17 ಮಾಡಲು. ಪುಷ್ ಬಟನ್, ಟಾಪ್ ಅಂಡ್ ಮಾಡಲ್ ಗಾಡಿ. ಓಕೆ, ಅದಕ್ಕಿಂತ ಹೈಲೈಟ್ ಸರ್ ಮೈಸೂರು ರಿಜಿಸ್ಟರ್ಡ್ ಅದು. ನಮ್ಮೂರು ಗಾಡಿ. ಈಗ ಕೆಲವರು ತುಂಬಾ ಬೈ ಚಾನ್ಸ್ ಏನಾದ್ರು ವಿಡಿಯೋ ನೋಡಿದ್ರೆ ಮೈಸೂರಿನವರೇ ಜಾಸ್ತಿ ಕಾಲ್ ಮಾಡೋದು. ಹೌದು, ಯಾಕಂದ್ರೆ ನಮ್ಮೂರು ಗಾಡಿ ಅನ್ಬಿಟ್ಟು ಮೈಸೂರಿನವರೇ ಜಾಸ್ತಿ ಕಾಲ್. ಮೈಸೂರಲ್ಲೇ ಮೈಸೂರು ರಿಜಿಸ್ಟ್ರೇಷನ್ ಸಿಗ್ತದೆ ಸರ್ ಇವಾಗ, ಅಷ್ಟು ಡಿಮ್ಯಾಂಡ್ ಆಗಿದೆ. ಸೊ ನೋಡಿ, ಗಾಡಿ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ನಿಮ್ಗೆ ಅದರಲ್ಲೂ ಕೂಡ ಮೈಲೇಜ್ ಆರಾಮಾಗಿ ನೀವು 17-18 ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನು ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಎರ್ಟಿಗಾ ಸರ್. ಎರ್ಟಿಗಾದಲ್ಲಿ 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ. VDI ಅದು 7 ಸೀಟರ್ ವೆಹಿಕಲ್. VDI ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಒಂದೇ ಒಂದು ಡೋರ್ ಒಂದು ಬಿಟ್ರೆ ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 5,25,000 ಕೋಟಿಂಗ್ ಇದೆ ಸರ್. ಫೈನಲ್ ಬಂದು ಒಂದು 5 ಲಕ್ಷ ಕೊಡೋಣ. 5 ಲಕ್ಷಕ್ಕೆ ಎರ್ಟಿಗಾ 4,90,000 ರೂಪಾಯಿ ಕೊಡೋಣ ಸರ್. ಇನ್ನೂ 10,000 ಕಮ್ಮಿ ಕೊಡೋಣ ಸರ್. ಯಾಕೆಂತಂದ್ರೆ ನಾವು ಹೊಸ್ದಾಗಿ ಮಾಡಿರೋದ್ರಿಂದ ಸ್ವಲ್ಪ ಆಫರ್ ಅಲ್ಲೇ ಕೊಡೋಣ. ಕಸ್ಟಮರ್ ಖುಷಿಯಾಗಿ ತಗೊಂಡು ಹೋಗ್ಬೇಕು. ನಮ್ಮ ಪಾಲಿಸಿ ಅದು. ನಮಗೆ ಒಂದು ಗಾಡಿಲಿ 5,000 ಮಾರ್ಜಿನ್ ಸಿಕ್ಕಿದ್ರು ಸಾಕು. ಖುಷಿಯಾಗಿ ತಗೊಂಡು ಹೋಗ್ಬೇಕು ಕಸ್ಟಮರ್. ಲೋನ್ ಕೂಡ ಹೆಚ್ಚು ಕಡಿಮೆ ಒಂದು 4 ಲಕ್ಷ, 3.5-4 ಲಕ್ಷ ಲೋನೇ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ. ಒಳ್ಳೆ ಮೈಲೇಜ್ ಗಾಡಿ ಕೂಡ ಇದು. ಹೌದು, ಅದು 4,90,000ಕ್ಕೆ ಸ್ವಿಫ್ಟ್ 4,90,000 ರೂಪಾಯಿ ಕೊಡೋಣ ಸರ್. ಓಕೆ, ಮೈಲೇಜ್ ನಿಮಗೆ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. VDI ಅಂದ್ರೆ ಡೀಸೆಲ್ ಆದ್ರಿಂದ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಎರ್ಟಿಗಾ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಗಾಡಿಗಳಲ್ಲಿ ಇದು ಕೂಡ ಒಂದಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಸರ್, ಮತ್ತೊಂದು ಇದು ಎರ್ಟಿಗಾನೆ 17 ಮಾಡಲು, ಸಿಂಗಲ್ ಓನರ್, VDI ಆಪ್ಷನಲ್. ಇದು ಡೀಸೆಲ್ ಗಾಡಿನೇ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಕೂಡ ಇದು ಫಸ್ಟ್ ಕ್ಲಾಸ್ ಆಗೈತೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಮೈಲೇಜ್ ಬರೋ ಅಂತ ಗಾಡಿ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 7,50,000 ಹೇಳ್ತಾರೆ. ಫೈನಲ್ ಬಂದು 7,20,000 ರೂಪಾಯಿ ಕೊಡೋಣ ಸರ್. ಓಕೆ, 7,20,000 7,20,000 ರೂಪಾಯಿ ಕೊಟ್ಬಿಡೋಣ. ಲೋನು ಕೂಡ ಒಳ್ಳೆ ಅಮೌಂಟ್ ಸಿಗುತ್ತೆ. ಒಳ್ಳೆ ಅಮೌಂಟ್ ಸಿಗುತ್ತೆ ಸರ್. ಯಾಕಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ನಾವು ಮಾಡಿಸ್ಕೊಡ್ತೀವಿ ಸರ್. ಓಕೆ, ಲೋನು ಕೂಡ ಆಗ್ಬಿಡುತ್ತೆ. ಹೌದೌದು. ಅವರು ಸಿವಿಲ್ ಚೆನ್ನಾಗಿಲ್ಲ ಅಂತಂದ್ರೆ ಸೇಟು ಫೈನಾನ್ಸ್ ಬೇಕಾ ಸರ್? ಸೇಟು ಫೈನಾನ್ಸ್ ಕೂಡ ನಾವು ಕೊಡಿಸ್ತೀವಿ. ಸೇಟು ಫೈನಾನ್ಸ್ ಅಲ್ಲೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸಿಬಿಲ್ ಇಲ್ಲ ಅಂದ್ರೂ ಅವ್ರಿಗೆ ಸೇಟು ಫೈನಾನ್ಸ್ ನಾವು ಕೊಡಿಸ್ತೀವಿ ಸರ್. ಸಿವಿಲ್ ಇಲ್ಲದೆ ಹೋದ್ರೂ 9, 10 ಯಾವುದೇ ಮಾಡ್ಲಿರ್ಲಿ 9 ಮೇಲೆ
9 ಇಂದನೂ ಬೇಕಾದ್ರೆ ನಾವು ಕೊಡಿಸ್ತೀವಿ. 9 ಇಂದನೂ ಸಿಗುತ್ತೆ. 9 ಇಂದನೂ ಕೊಡಿಸ್ತೀವಿ. ಅಲ್ಲಿ ಸ್ವಲ್ಪ ಸಿಬಿಲ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು, ಆಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆದ್ರೆ ಪರವಾಗಿಲ್ಲ ಅಂತಂದ್ರೆ ಸೇಟ್ ಫೈನಾನ್ಸ್ ಕೂಡ ನಾವು ಕೊಡಿಸ್ತೀವಿ. ಖಂಡಿತ ಸರ್. ನೆಕ್ಸ್ಟ್ ಸರ್. ಸರ್ ಇದು ಬಂದು ಬ್ರೀಜಾ ಬಂದು VXI ಆಪ್ಷನಲ್ಲು 21 ಮಾಡಲು ಸಿಂಗಲ್ ಓನರ್ ಗಾಡಿ 64,000 ಜಿನಿಯನ್ ಮೀಟ್ರ್, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಅದರಲ್ಲೂ ಪೆಟ್ರೋಲ್ ವೇರಿಯಂಟು. ಇದು ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಕಲರ್ ಬಂದು ಗ್ರೇ ಕಲರ್. ಸರ್ ಇದು ಬಂದು 8,75,000 ಇದೆ ಕಸ್ಟಮರ್ ಕೋಟಿಂಗು. ಒಂದು 8,40,000 ರೂಪಾಯಿಗೆ ಮಾಡೋಣ ಸರ್. 8,40,000, 8,40,000ಕ್ಕೆ. ಓಕೆ, ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು. ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಜನ ಎರ್ಟಿಗಾ ಕೇಳ್ತಾನೆ ಇರ್ತಾರೆ. ಸೊ ಇವ್ರ ಹತ್ರ ಆಲ್ರೆಡಿ ಇವಾಗಲೇ ನೋಡಿದ್ರಿ 3 ಎರ್ಟಿಗಾ ಇಲ್ಲಿದೆ. 3 ಎರ್ಟಿಗಾ ಇದೆ ಸರ್. ಅದರಲ್ಲಿ ಎಲ್ಲೋ ಬೋರ್ಡ್ ಕೂಡ ಒಂದಿದೆ. ಎಲ್ಲೋ ಬೋರ್ಡ್ ಕೂಡ ಇದೆ. ಎಲ್ಲೋ ಬೋರ್ಡ್ ಕೂಡ ಇದೆ. ಓಕೆ ಸರ್. ಶಿಫ್ಟ್ ರೇಟಲ್ಲಿ ಸರ್ ಎರ್ಟಿಗಾನ ಯಾರು ಕೊಟ್ಟಿರಬಾರ್ದು. ಶಿಫ್ಟ್ ರೇಟಲ್ಲಿ ನಾನು ಎರ್ಟಿಗಾ ಕೊಡ್ತೀನಿ ನಾನು. ನೋಡಿ ಸರ್, ಅದನ್ನು ತೋರಿಸ್ಬಿಡಿ ಇದನ್ನ. 13 ಮಾಡಲ್ ಗಾಡಿ ಇದು. 13 ಮಾಡಲ್ಲ. ಓನರ್ ಮಾತ್ರ 4 ಓನರ್ ಆಗಿದೆ. 7 ಸೀಟರ್ ವೆಹಿಕಲ್, VDI ಡೀಸೆಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸಣ್ಣ ಪುಟ್ಟ ಇದೆ, ಔಟ್ಲುಕ್ ಇದೆ ಬಿಡಿ, ಸಣ್ಣ ಪುಟ್ಟ ಕೆಲಸ ಇದೆ. ಬರೀ 4,25,000 ರೂಪಾಯಿ ಕೊಡ್ತೀನಿ ಸರ್. ಓಕೆ, 4,25,000ಕ್ಕೆ ಎರ್ಟಿಗಾ. ಇವತ್ತೊಂದು 13 ಮಾಡಲು ಶಿಫ್ಟ್ ತಗೊಳಕ್ ಹೋದ್ರೆ 4.5 ಲಕ್ಷ ಇದೆ. ನಾವು 13 ಮಾಡಲು ಎರ್ಟಿಗಾ ಕೊಡ್ತೀನಿ, 7 ಸೀಟರ್ ವೆಹಿಕಲ್, 4,25,000 ರೂಪಾಯಿ ಕೊಡ್ತೀನಿ. ಓಕೆ, 4,25,000ಗೆ. ಅದು ಕೂಡ ಡೀಸೆಲ್, 20+ ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇರುತ್ತೆ. ಒಂದು ವಾಶ್ ಮಾಡಿ ರಬ್ಬಿಂಗ್ ಪಾಲಿಶ್ ಮಾಡ್ಬಿಟ್ರೆ ಸಗದ ಕಾಣಿಸುತ್ತೆ. ಸರ್ ಹೇಳಿದ್ನಲ್ಲ, ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ಯಾವುದೇ ಸೆಕೆಂಡ್ಸ್ ಅಲ್ಲಿ ಗಾಡಿ ತಗೊಂಡ್ಲಿ ಒಂದು 10,000 ರಿಂದ 15,000 ರೂಪಾಯಿ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಅಂದ್ರೆ ಫಸ್ಟ್ ಕ್ಲಾಸ್ ಗಾಡಿಗೆ. ಹೌದು ಸರ್. ನೆಕ್ಸ್ಟ್ ಸರ್, ಮಾರುತಿಲಿ ಇದು ಕೂಡ ತುಂಬಾ ಹೈ ಡಿಮ್ಯಾಂಡ್ ಸರ್, ಸಿಯಾಜ್. ಸರ್ ಸಿಯಾಜ್ ಬಂದು 17 ಮಾಡಲು, ಸೆಕೆಂಡ್ ಓನರು, 92,000 ಓಡಿದೆ. ಜಿನಿಯನ್ ಮೀಟು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಷನ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಬಜಾರಲ್ಲಿ 5,75,000 ಕಮ್ಮಿ ಕೊಡಲ್ಲ. ಹೌದು, ಬರೀ 5,35,000 ರೂಪಾಯಿ ಕೊಡ್ತೀನಿ. 5,35,000 ರೂಪಾಯಿಗೆ. 17 ಮಾಡಲು, ಸೆಕೆಂಡ್ ಓನರು, ಜಿನಿಯನ್ ಮೀಟ್ರು, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 5,35,000 ರೂಪಾಯಿ ಕೊಡೋಣ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಗಾಡಿ. VXI ಅಲ್ಲ? ಹೌದು. ಓಕೆ, ಮೈಲೇಜ್ ಕೂಡ ನೀವು ಆರಾಮಾಗಿ 17-18 ಎಕ್ಸ್ಪೆಕ್ಟ್ ಮಾಡ್ಬೋದು. 17-18 ಬಂದೇ ಬರುತ್ತೆ ಸರ್. ಮಾರುತಿ ಒಳಗೆ ಯಾವುದೇ ತಗೊಂಡ್ರೆ 17-18 ಕಮ್ಮಿ ಬರಲ್ಲ. ಹೌದು. ನೆಕ್ಸ್ಟ್ ಮುಡ್ತೀಣ ಇದು? ಸರ್ ಇದು ಬಂದು TEV 300 T+6 18 ಮಾಡಲು, ಸಿಂಗಲ್ ಓನರು, ಓಡಿರೋದು ಬರೀ 24,000. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಒಂಚೂರು ಸಣ್ಣ ಪುಟ್ಟ ಎಡ್ ಕೆಲಸ ಆಗಿದೆ ಸರ್. ಯಾಕಂದ್ರೆ ಓಪನ್ ಆಗಿ ಹೇಳ್ಬೇಕು, ಕಸ್ಟಮರ್ ಬಂದಾಗ ಹೌದು ಗುಡ್ ಕಂಡೀಷನ್ ಅಂತಲೂ ಹೇಳೋಕ್ಕಾಗಲ್ಲ. ಗಾಡಿ ಚೆನ್ನಾಗಿದೆ, ಎಡ್ ಕೆಲಸ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಗಿದೆ ಬಿಟ್ಟರೆ ಓಡಿರೋದು ಬರೀ 24,000. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. 5 ಸೀಟರ್ ವೆಹಿಕಲ್, ಅದರಲ್ಲಿ 2 ಬೇಬಿ ಸೀಟ್ ಕೂಡ ಇದೆ ಸರ್. ತುಂಬಾ ಚೆನ್ನಾಗಿದೆ. ಇದು 6,75,000 ಕಸ್ಟಮರ್ ಕೋಟಿಂಗ್ ಇದೆ. ಒಂದು 6,50,000 ರೂಪಾಯಿಗೆ ಆಗುತ್ತೆ. 6,50,000ಕ್ಕೆ, 6.5 ಲಕ್ಷಕ್ಕೆ. ಹೌದು. ಓಕೆ, ನೆಕ್ಸ್ಟ್ ಮುರ್ದೇಣ ಇದು? ಸರ್ ಹೋಂಡಾ ಜಾಜು 16 ಮಾಡಲು, ಬರೀ 53,000 ಓಡಿದೆ. ಇದು ಕೂಡ ಗುಡ್ ಕಂಡೀಷನ್ ಗಾಡಿ, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ 3rd ಓನರು. ಸರ್ ಇದು ಬಂದು 3,85,000 ರೂಪಾಯಿಗೆ ಆಗುತ್ತೆ. 385 ಆಗುತ್ತೆ. ಓಕೆ, ನೆಕ್ಸ್ಟ್ ಮುರ್ದೇಣ ಡಸ್ಟರ್? ಸರ್ ಡಸ್ಟರ್ ಬಂದು 14-15. ಓಕೆ, ಸಿಂಗಲ್ ಓನರು, 1,12,000 ಓಡಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 4 ವೀಲ್ ಡ್ರೈವ್, 110 PS. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಸರ್ ಇದು ಬಂದು 4,50,000 ಕೋಟಿಂಗ್ ಇರೋದು. ಫೈನಲ್ ಬಂದು ಒಂದು 4,25,000 ರೂಪಾಯಿ ಕೊಡೋಣ. 4,25,000 ಡಸ್ಟರ್. ಓಕೆ, ಮೈಲೇಜ್ 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆರಾಮಾಗಿ ಬರುತ್ತೆ. 10 PS ಅದರಲ್ಲಿ ಡೀಸೆಲ್ ಗಾಡಿ ಅಲ್ವಾ? ಹೌದು, ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ಸ್ಯಾಂಟ್ರೋ ಮೂರ್ತಿ ಅನ್ನೋದು? ಸ್ಯಾಂಟ್ರೋ ಬಂದು ಸರ್ 8-9 ವಿತ್ LPG 3rd ಓನರು. ಸರ್ 1,50,000 ರೂಪಾಯಿ ಕೊಟ್ಬಿಡೋಣ. 150. 29ವರೆಗೂ FC ಇದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ. 2-in-1 ಗಾಡಿ. LPG ಬೇಕಾ LPG ಓಡಿಸ್ಬೋದು, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಓಡಿಸ್ಬೋದು. 1,50,000 ರೂಪಾಯಿ ಕೊಟ್ಬಿಡೋಣ ಸರ್. ಬಾರ್ಗೇನೇ ಇಲ್ಲ, ಫಿಕ್ಸೆಡ್ ರೇಟ್ 1,50,000. 1,50,000ಕ್ಕೆ ಪೆಟ್ರೋಲ್ ಪ್ಲಸ್ LPG. ಓಕೆ, ನೆಕ್ಸ್ಟ್ ಮಾಡ್ತೀರಾ ಸರ್? ಇದು ಬಂದು A-ಸ್ಟಾರ್ ಆಟೋಮೆಟಿಕ್. ಆಟೋಮೆಟಿಕ್ ತುಂಬಾ ಜನ ಲೇಡೀಸ್ ಓಡಿಸೋಂತವ್ರಿಗೆ ಬಂದು ತುಂಬಾ ಜನ ಕೇಳ್ತಾ ಇರ್ತಾರೆ. A-ಸ್ಟಾರ್ ಅದು ಸಣ್ಣ ಗಾಡಿ ನಮಗೆ ಆಟೋಮೆಟಿಕಲ್ ಬೇಕು ಅಂತಾರೆ. 12 ಸಿಂಗಲ್ ಓನರು, 84,000 ಓಡಿದೆ. ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ, ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 2,25,000 ರೂಪಾಯಿಗೆ ಆಗುತ್ತೆ. 225. ಓಕೆ, ಮೈಲೇಜ್ ಕೂಡ 16+ ಆರಾಮಾಗಿ ನೀವು ಆರಾಮಾಗಿ ಬರುತ್ತೆ ಸರ್. ಓಕೆ, ಯಾರಾದರೂ ಕಾಂಪ್ಯಾಕ್ಟ್ ಗಾಡಿ ಬೇಕು? A-ಸ್ಟಾರ್ ಬೇಡವಾ, ಕ್ವಿಡ್ ಬೇಕಾ? ಓಕೆ,
20+ ಮೈಲೇಜ್ ಬರುವಂತ 18 ಮಾಡಲು ಸಿಂಗಲ್ ಓನರ್, ಓಡಿರೋದೇ ಬರೀ 28,000, ಕ್ಲೈಂಬರ್ ಅದರಲ್ಲೂ. ಹೌದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಆಗೈತೆ ಗಾಡಿ. ಓಡಿರೋದೇ 28,000 ಕಿಲೋಮೀಟರ್ ಅಂತಂದ್ರೆ ಗಾಡಿ ಗುಡ್ ಕಂಡೀಷನ್ ಆಗೇ ಇರ್ತದೆ. ಹೌದು ಸರ್. ಇದು ಬಂದು 3,70,000 ರೂಪಾಯಿಗೆ ಆಗುತ್ತೆ. 3,70,000 ಲೋನ್ ಕೂಡ ಸಿಗುತ್ತಲ್ಲ ಸರ್, ಹೆಚ್ಚು ಕಡಿಮೆ ಒಂದು 2.5-3 ಲಕ್ಷ ಲೋನೇ ಸಿಗುತ್ತೆ. 3 ಲಕ್ಷ ಲೋನೇ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಆರಾಮಾಗಿ ಫ್ಯಾಮಿಲಿಗೆ ಇನ್ನೂ 10 ವರ್ಷ ಮಾಡಿಕೊಂಡ್ರೆ ಏನಾಗಲ್ಲ, ತಗೊಂಡು ಹೋಗ್ಬೋದು ಆರಾಮಾಗಿ. ಓಕೆ, ಬರ್ಲಿ ಸರ್, ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ಓಕೆ. ಸೊ ಇವಾಗ ನೀವು ನೋಡ್ತಾ ಬೋದು, ಇಲ್ಲೂ ಕೂಡ ಇನ್ನೂ ತುಂಬಾನೇ ವೆಹಿಕಲ್ಸ್ ಇರುತ್ತೆ. ಔಟ್ ಸೈಡ್ ಕೂಡ ಪಾರ್ಕ್ ಮಾಡಿದ್ದಾರೆ, ಅದ್ರ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನ್ಯೂ ಶೇಪ್ ಮಾರುತಿ ಸುಜುಕಿ ಸ್ವಿಫ್ಟ್ KS05 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಮೂರ್ತಿ ಅಣ್ಣ ಇದು. ಸರ್ ಇದು ಬಂದು 2020 ಸಿಂಗಲ್ ಓನರ್ VXi. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಬರುತ್ತೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 76 ಚೇಂಜ್ ಓಡಿದೆ ಕಿಲೋಮೀಟರ್. ತುಂಬ ಚೆನ್ನಾಗಿದೆ ಗಾಡಿ, ಪೆಟ್ರೋಲ್ ವೇರಿಯಂಟು. ಸರ್ ಇದು ಬಂದು 5,85,000 ರೂಪಾಯಿ ಕೊಡೋಣ ಸರ್. 585ಗೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಲೋನ್ ಕೂಡ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. 585. ಓಕೆ, 585 ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಓಕೆ ಸರಿ ಬನ್ನಿ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಎದುರುಗಡೆ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡೋಣ. ಫಸ್ಟ್ ಕಸ್ಟಮರ್ಗೆ ಬಂದವರಿಗೆ ಗಾಡಿ ಇಷ್ಟ ಆಗ್ಬೇಕು. ಇಷ್ಟ ಆದಾಗ ರೇಟಲ್ಲಿ ಬೇಕಾದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಯಾಕಂದ್ರೆ ಅವ್ರಿಗೆ ಖುಷಿಯಾಗಿ ತಗೊಂಡು ಹೋಗ್ಬೇಕು. ಏನಪ್ಪ ಇವ್ರು ಹೇಳಿದ ರೇಟೇ ಫಿಕ್ಸು ಅಂತ ಅನ್ಕೋಬಾರ್ದು ಅವರು. ಬಂದು ಕುಂತ್ಕೊಂಡಾಗ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ, ನೆಕ್ಸ್ಟ್ ಮೂರ್ತಿ ಅಣ್ಣ. ಸರ್ ಇದು ಗ್ರ್ಯಾಂಡ್ ಐಟೆನ್ 18 ಮಾಡಲು ಸಿಂಗಲ್ ಓನರು, 76,000 ಓಡಿದೆ. ಮ್ಯಾಗ್ನಾ ವೇರಿಯಂಟು, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ. ಗಾಡಿ ಕೂಡ ಇದು ಗುಡ್ ಕಂಡೀಷನ್ ಆಗೈತೆ. ಓಕೆ, ರೀಪ್ಲೇಸ್ಮೆಂಟ್ ಯಾವುದಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಲ್ಮೋಸ್ಟ್ ಈ ಸರಿ ನಮ್ಮ ನೆಕ್ಸಾ ಕಾರ್ಸ್ ಅಲ್ಲಿ ಸರ್ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳೇ ಇದಾವೆ. ಗುಡ್ ಕಂಡೀಷನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿಗಳೇ ಜಾಸ್ತಿ ಇರೋದು. ಸಣ್ಣ ಪುಟ್ಟ ಇರ್ತವೆ, ಡೆಂಟ್ಸು, ಸ್ಕ್ರಾಚಸ್ ಅವೆಲ್ಲ ಇರ್ತವೆ, ಆದ್ರೂ ಕೂಡ ಗುಡ್ ಕಂಡೀಷನ್ ಗಾಡಿಗಳೇ ಇದಾವೆ. ಓಕೆ ಸರ್ ಇದು ಬಂದು 4,35,000 ರೂಪಾಯಿಗೆ ಆಗುತ್ತೆ. 435. ಹೌದು. ಓಕೆ, ಸರಿ ಮೂರ್ತಿ ಅಣ್ಣ. ನೆಕ್ಸ್ಟ್ ಬಡವರ ಬಂದು. ಸರ್ ಬಡವರ ಬಂದು ಅಂತಂದ್ರೆ ಇದು ಆಲ್ಟೋ. ಹೌದು, VXi. ಆಲ್ಟೋ VXi. ಓಕೆ, VXi ಆಪ್ಷನಲ್. 2021 71,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಸರ್ 3,75,000 ಬೇಡ ನಮ್ಗೆ, ಬರೀ 3,35,000 ರೂಪಾಯಿ ಕೊಡೋಣ. 3,35,000 ಏರ್ ಬ್ಯಾಗ್ ಇರುವಂತ ಆಲ್ಟೋ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಓಕೆ, ಟಚ್ ಅಪ್. ಯಾಕಂದ್ರೆ ನಾವು ಬಂದು ಕಸ್ಟಮರ್ ಬಂದು ನೋಡಿ ಏನ್ರಿ ಗುಡ್ ಕಂಡೀಷನ್ ಅಂತ ಹೇಳಿದ್ರಿ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅನ್ನೋದು ಬೇಡ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ರೇಟಲ್ಲೂ ಕೂಡ ಬೆಸ್ಟ್ ಆಫರ್ ಅಲ್ಲಿ ಸಿಗುತ್ತೆ. ಖಂಡಿತ ಮೂರ್ತಿ. 3,30,000 ರೂಪಾಯಿ ಕೊಡೋಣ ಬಿಡಿ ಸರ್. ಓಕೆ, 3,30,000ಗೆ ಈ ಮಾರುತಿ ಸುಜುಕಿ ಆಲ್ಟೋ ಸಿಗುತ್ತೆ. ಅದು ಏರ್ ಬ್ಯಾಗ್ ಜೊತೆ ಇರುವಂತದ್ದು. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಮೂರ್ತಿ ವೈಟ್ ಸರ್. I10 ಅಲ್ಲಿ ಪ್ರೆಸೆಂಟ್ ಇವಾಗ ನಮ್ಮಲ್ಲಿ 4 ಗಾಡಿ ಇದಾವೆ. ವೈಟ್ ಬೇಕಾ, ಗೋಲ್ಡ್ ಬೇಕಾ, ರೆಡ್ ಬೇಕಾ, ಗ್ರೇ ಬೇಕಾ, ಇದು ಗೋಲ್ಡ್ ಕಲರ್ ಬೇಕಾ, ಯಾವ್ದು ಬೇಕೋ ಕೊಡೋಣ ಸರ್. ಸರ್ ಇದು 2011 ಮಾಡಲು ಸಿಂಗಲ್ ಓನರ್, 53,000 ಓಡಿದೆ. 53,000. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ವೇರಿಯಂಟ್ ಪೆಟ್ರೋಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಇದು ಬಂದು 2,35,000 ರೂಪಾಯಿಗೆ ಆಗುತ್ತೆ. 2,35,000. ಹೌದು. ಓಕೆ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. 2,30. 2,30,000 ಕೊಟ್ಬಿಡೋಣ ಸರ್. ಓಕೆ, 2,30,000ಗೆ ಆರಾಮಾಗಿ 16+ ಮೈಲೇಜ್ ಬರುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ VXi KS05 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಸೊ ನೀವು ನೋಡ್ತಾ ಹೋಗೋದು, ಸ್ವಿಫ್ಟ್ ಡಿಸೈರ್ ಕೂಡ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಇದು ಬಂದು ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರದ್ದು ಡೀಟೇಲ್ ಮಾಡ್ತೀನಿ ಸರ್. 15 ಮಾಡಲು ಸಿಂಗಲ್ ಓನರ್ VXi. ಗಾಡಿ ಚೆನ್ನಾಗಿದೆ. ಓಕೆ, ಇದು ಬಂದು ಒಂದು 4,45,000 ರೂಪಾಯಿ ಕೊಟ್ಬಿಡೋಣ. 445. ಹೌದು, 4,45,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಡಿಸೈರ್ ಗಾಡಿ ಕೊಡೋಣ ಬನ್ನಿ ಸರ್. ಓಕೆ ಸರ್. ಗಾಡಿ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ, ತಗೊಂಡು ಹೋಗ್ಬೋದು. ಬರ್ಲಿ ಸರ್, ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡಿ. ಏನು ಹೊಸ್ದಾಗಿ ಮಾಡಿದ್ದೀರಾ ನೆಕ್ಸಾ ಕಾರ್ಸಲ್ಲಿ, ನೀವು ಬಾರ್ಗಿನೇ ಇಲ್ವಾ ಅಂತ ಕೇಳಬಾರ್ದು. ಬನ್ನಿ ಸರ್, ಮುಂದೆ ಬಂದು ನೋಡ್ಲಿ ಕಸ್ಟಮರ್, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಂಡು ಬನ್ನಿ ಸರ್. ಓಕೆ ಸರ್. ಮತ್ತೊಂದು ಐಟಿಮೆಂಟ್ ಗಾಡಿ ಮಾರುತಿ ಸುಜುಕಿ ಓಮಿನಿ KS03 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ನೀವು ನೋಡ್ತಾ ಹೋಗೋದು, ಗಾಡಿ ಎಲ್ಲ ಒಳ್ಳೆ ಕಂಡೀಷನ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೀನಿ ಸರ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಷ್ಟು ಗಾಡಿ ಇದೆ ಹೇಳಿ? 6 ಗಾಡಿ ಇತ್ತು. ಒಂದೇ ದಿವಸ 3 ಗಾಡಿ ಸೇಲ್ ಆದ. ಇವಾಗ ಇನ್ನ ಮಿಕ್ಕಿದ 3 ಗಾಡಿನೂ ಸೇಲ್ ಆದ. ಪ್ರೆಸೆಂಟ್ ಇವಾಗ ಒಂದೇ ಗಾಡಿ ಸರ್ ಇರೋದು. ಒಂದೇ ಓಮಿನಿ ಇರೋದು. 2008 ಮಾಡಲು. ಓನರ್ ಮಾತ್ರ 5 ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ LPG ಕೂಡ ಇದೆ. 5 ಸೀಟರ್ ವೆಹಿಕಲ್ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 1,65,000 ಹೇಳ್ತಾರೆ. 1,50,000 ರೂಪಾಯಿ ಕೊಡೋಣ ಸರ್. 150ಗೆ ಬರ್ಲಿ ಸರ್. ಇನ್ನ 5,000 ಹೆಚ್ಚು ಕಡಿಮೆ ಮಾಡ್ಬೇಕಾ? ಇನ್ನು 1,45,000 ರೂಪಾಯಿಗೆ ಬಾರ್ಗೇನ್ ಮಾಡಕ್ ಹೋಗ್ಬಾರ್ದು ಕಸ್ಟಮರ್. ಖುಷಿಯಾಗಿ ತಗೊಂಡು ಹೋಗ್ಬೇಕು. 1,45,000 ರೂಪಾಯಿ ಕೊಡೋಣ. ಓಕೆ, 1,45,000ಗೆ ನಿಮ್ಗೆ ಈ ಓಮಿನಿ ಕೂಡ ಸಿಗುತ್ತೆ. ಅದೇ ರೀತಿ ಇನ್ನೊಂದು ಡಿಮ್ಯಾಂಡೆಡ್ ವೆಹಿಕಲ್ ಇದೆ ನೋಡಿ ಸರ್, ಈಕೋ.
ಮಾರುತಿ ಸುಜುಕಿಲಿ ಈಕೋ ಓಮಿನಿ ಪ್ಲಸ್ ಈಕೋ ಡಿಮ್ಯಾಂಡೆಡ್ ವೆಹಿಕಲ್. ಹ್ಮ್. ಇದು 16 ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್ 5 ಸೀಟರ್ ವೆಹಿಕಲ್ AC ಇದೆ. 5 ಸೀಟರ್ ಸ್ವಲ್ಪ ಸಣ್ಣ ಪುಟ್ಟ ಔಟ್ಲುಕ್ ಕೆಲಸ ಇದೆ ಸರ್. ಸ್ವಲ್ಪ ಔಟ್ಲುಕ್ ಕೆಲಸ ಇದೆ. ರೀಸನಬಲ್ ರೇಟಲ್ಲಿ ಕೊಡೋಣ. 16, 17 ಬಜಾರಲ್ಲಿ 3.5 ಲಕ್ಷ ಹೇಳ್ತಾರೆ, ಬರೀ 2,60,000 ರೂಪಾಯಿ ಕೊಡೋಣ. 2,60,000 2,60,000 ಇನ್ನ 5,000 ಕಮ್ಮಿ ಮಾಡ್ತೀನಿ ಸರ್. ಓಕೆ ಬಂದು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಗಾಡಿ ಔಟ್ಲುಕ್ ಕೆಲಸ ಮಾಡಿಸ್ಕೊಂಡು 3.5 ಲಕ್ಷ ರೂಪಾಯಿ ಗಾಡಿ ಹೌದು 2,55,000 ರೂಪಾಯಿ ಕೊಡೋಣ ಸರ್. ಓಕೆ 2,55,000ಗೆ ನಿಮ್ಗೆ ಈಕೋ ಕೂಡ ಸಿಗುತ್ತೆ. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಮಿನಿ ಬೇಕಾ ಈಕೋ ಬೇಕಾ ಯಾವ್ದು ಬೇಕು ಬಂದು ಒಂದ್ಸಲ ನೋಡಿ. ನಿಮಗೆ ಕಂಪ್ಲೀಟ್ ಇಷ್ಟ ಆಗುವಂಥ ಕಂಡೀಷನಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ನೀವು ನೋಡ್ತಾ ಬೋದು ಯಾವ ರೀತಿ ಇರುತ್ತೆ ಅಂತ. ಖರ್ಚಿದೆ ಅಂತಲೇ ಹೇಳ್ತಾರೆ. ಸೊ ಈಕೋದಲ್ಲಿ ಈಗಾಗಲೇ ಹೇಳಿದ್ದಾರೆ. ನಿಮ್ಗೆ ಏನಾದರೂ ಔಟ್ ಸೈಡ್ ನೀವೆಲ್ಲನೂ ಕೂಡ ಸ್ವಲ್ಪ ಮಾಡಿಸ್ಬೇಕಾಗುತ್ತೆ. ಟಚಪ್ ಅಲ್ಲಿ ಸಲ ಆಗಬೇಕು. ಸೊ ಟಚಪ್ ಎಲ್ಲ ನೀವು ಮಾಡಿಸಿದ್ರೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಮೂರ್ತಿಯಣ್ಣ ಸರ್ ಇನ್ನೊಂದು ಲೋ ಬಜೆಟ್ ಗಾಡಿ. ಹಾಂ ಸ್ಪಾರ್ಕೋ 2011 ಮಾಡಲು, ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗ್, ಒಳ್ಳೆ ಲೆದರ್ ಸೀಟ್ಸು, ಸಿಸ್ಟಮ್ ಕೂಡ ಇದೆ. ಗಾಡಿ ಚೆನ್ನಾಗಿದೆ ಅಂತಂದ್ರೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ. ಓಕೆ ಬಂಪರ್ ಎಲ್ಲ ಹೊಡೆದ ಒಂದು 10,000 ರೂಪಾಯಿ ಕೆಲಸ ಮಾಡಿಸ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ಗಾಡಿ ಸರ್. ಇದು ಬಂದು ಬರೀ 85,000 ರೂಪಾಯಿ ಕೊಟ್ಬಿಡು. 85,000 ಇನ್ನ 5,000 ಕಮ್ಮಿ ಮಾಡ್ತೀನಿ ಸರ್. 80,000 ರೂಪಾಯಿ ಕೊಡ್ತೀನಿ ಸರ್. 80,000 ರೂಪಾಯಿಗೆ 80,000 ರೂಪಾಯಿ ಕೊಡ್ತೀನಿ ಸರ್. ಓಕೆ ನಿಮಗೆ ಮೈಲೇಜ್ ಎಲ್ಲ ಆರಾಮಾಗಿ ನೀವು 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಒಳ್ಳೆ ಮೈಲೇಜ್ ಬರುತ್ತೆ. 18 ಗಂಟೆ ಮೈಲೇಜ್ 18 ಗಂಟೆ ಬರುತ್ತೆ. ಸ್ಪಾರ್ಕ್ 18 ಮೈಲೇಜ್ ಬರುತ್ತೆ. ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ನೋಡಿ ಸರ್, ಒಳಗಡೆ ಒಂದು ಟೋಲ್ ಮಾಡಲ್ ನೋಡಿದ್ವಿ. ಇದು ಟೋಲ್ ಮಾಡ್ಲೇನೆ ಆಟೋಮೆಟಿಕ್ ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಗುಡ್ ಕಂಡೀಷನ್ ಆಗೈತೆ. ABS ಕೂಡ ಬರುತ್ತೆ. ಆಟೋಮೆಟಿಕ್ ಗಾಡಿ. ಟೈರ್ ಕಂಡೀಷನ್ ನೋಡೋದಾದ್ರೆ ಇನ್ನು 90% ಟೈರ್ ಕಂಡೀಷನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ರೀಪ್ಲೇಸ್ಮೆಂಟ್ ಕೂಡ ಇದು ಯಾವುದು ಇಲ್ಲ. ಗಾಡಿ ಚೆನ್ನಾಗಿದೆ. ಇದು 2,45,000 ಕೋಟಿಂಗ್ ಇದೆ. ಇದು ಕೂಡ 2,35,000 ರೂಪಾಯಿ ಕೊಡೋಣ ಸರ್. ಓಕೆ 2,35,000 A-ಸ್ಟಾರ್ ಆಟೋಮೆಟಿಕ್ ಫಸ್ಟ್ ಕ್ಲಾಸ್ ಆಗೈತೆ ಸರ್ ಗಾಡಿ. ಓಕೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್ ಇದೆ. ಓಕೆ 2,35,000 ರೂಪಾಯಿ ಕೊಡೋಣ. ಓಕೆ 2,35,000ಗೆ A-ಸ್ಟಾರ್ ಅದು ಕೂಡ ಆಟೋಮೆಟಿಕ್ ಸಿಗುತ್ತೆ. ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ 20+ ಮೈಲೇಜ್ ಬರುವಂಥ ಗಾಡಿ RXL ವೇರಿಯಂಟ್. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೀವಿ ಸರ್. ಇದು ಬಂದು 2015 ಮಾಡಲು, ಸೆಕೆಂಡ್ ಓನರು, RXL ಗಾಡಿ ಚೆನ್ನಾಗಿದೆ. ಓಕೆ ಒಂದು ಒಳ್ಳೆ ಮೈಲೇಜ್ ಗಾಡಿ. ಟೈರ್ ಕಂಡೀಷನ್ ನೋಡೋದ್ರೆ ಇನ್ನು 80% ಇದೆ. ಪವರ್ ವಿಂಡೋ ಒಂದಿಲ್ಲ ಸರ್, ಮಿಕ್ಕಿದೆಲ್ಲ ಇದೆ. ಗಾಡಿ ಚೆನ್ನಾಗಿದೆ. ಕಲರ್ ತುಂಬಾ ಜನ ಕೆಲವರು ಕೇಳ್ತಾ ಇರ್ತಾರೆ ರೆಡ್ ಕಲರ್ ಅಲ್ಲಿ ಬೇಕು ನಮ್ಗೆ ಅಂತ. ಬನ್ನಿ ಸರ್. 2,45,000 ಕೋಟಿಂಗ್ ಇದೆ. 2,30,000 ರೂಪಾಯಿ ಕೊಡ್ತೀನಿ ಸರ್. 2,30,000ಕ್ಕೆ 2,30,000 ರೂಪಾಯಿಗೆ ಆಸ್ ಇಟ್ ಈಸ್ ಕಂಡೀಷನ್ ಸರ್. ಇನ್ನೊಂದು ಏನು ಗೊತ್ತಾ, ಕೆಲವರು ವಿಡಿಯೋ ನೋಡ್ಬಿಟ್ಟು TO ಚಾರ್ಜ್ ಎಲ್ಲ ಇನ್ಕ್ಲೂಡಿಂಗ್ ಹೇಳಿರ್ತೀರಾ ಅಂತಾರೆ. ಖಂಡಿತ ಇನ್ಕ್ಲೂಡಿಂಗ್ ಬರಲ್ಲ. 3,000 TO ಚಾರ್ಜಸ್ ಬರುತ್ತೆ. ಓಕೆ ಹೊರಗಡೆ ಆದರೆ CC ಚಾರ್ಜ್ 2,000 ಬರುತ್ತೆ. ಅದು ಬಿಟ್ಟರೆ ಬೇರೆ ಇಲ್ಲಿ ಯಾವುದೇ ರೀತಿ ಕಮಿಷನ್ ಆಗಲಿ ಏನಾಗಲಿ ಮತ್ತೊಂದು ಏನಿಲ್ಲ ಸರ್. TO ಚಾರ್ಜ್ ಅಂತ ಎಕ್ಸ್ಟ್ರಾ 3,000 ಬರುತ್ತೆ. ಓಕೆ ರೇಟಲ್ಲಿ ಬೇಕಾದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಯಾಕಂದ್ರೆ ಬಂದ್ ಕಸ್ಟಮರ್ ಅಷ್ಟೇ ನಮ್ಗೆ ಹೇಳಿದಷ್ಟೇ ಕೊಡಕ್ಕಾಗಲ್ಲ ಅಂತಾರೆ. 2,30,000 ರೂಪಾಯಿ ಮಾಡ್ಕೊಡೋಣ. ಓಕೆ 2,30,000 ಹೌದು. ನೆಕ್ಸ್ಟ್ ವ್ಯಾಗನರ್ K70 ವ್ಯಾಗನರ್ ಬಂದು 2014 ಮಾಡಲು, ಸೆಕೆಂಡ್ ಓನರ್, ಓಡಿರೋದೇ 20,000 ಕಿಲೋಮೀಟರ್. ಅದರಲ್ಲೂ VXI. ಓಕೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಗುಡ್ ಕಂಡೀಷನ್ ಆಗೈತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಆಫರ್ ಅಲ್ಲಿ ಕೊಡೋಣ ಸರ್. ಇದು 3,45,000 ರೂಪಾಯಿ ಕೊಟ್ಬಿಡೋಣ. 3,45,000 ಹೌದು. ಓಕೆ ಇನ್ನ 10,000 ಕಮ್ಮಿ ಮಾಡೋಣ ಬನ್ನಿ ಸರ್. 3,35,000 ರೂಪಾಯಿ ಕೊಡೋಣ. ಓಕೆ 3,35,000ಗೆ ನಿಮಗೆ ವ್ಯಾಗನರ್ ಸಿಗುತ್ತೆ. ಓಕೆ ನೆಕ್ಸ್ಟ್ ಮೂರ್ತಿಯಣ್ಣ ಸರ್, ಇಗ್ನೇಶ್ ಅಲ್ಲಿ ವೈಟ್ ತೋರಿಸ್ದೆ, ಅಲ್ಲಿ ರೆಡ್ ತೋರಿಸಿ, ಇಲ್ಲಿ ವೈಟ್ ಇದೆ ನೋಡಿ ಸರ್. ಇದು ಕೂಡ 17 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಬರೀ 75,000 73,000 ಓಡಿದೆ. 73,000. ಇದು ಕೂಡ ಜಿನಿಯನ್ ಮೀಟ್ರು ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ. ಬಂಪರ್ ಒಂಚೂರು ಸಣ್ಣ ಪುಟ್ಟ ಟಚ್ ಅಪ್ ಮಾಡಬೇಕು. ಒರಿಜಿನಾಲಿಟಿ ಇದೆ ಗಾಡಿ. ಒರಿಜಿನಾಲಿಟಿ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್ ಕೂಡ ಇದೆ. ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,65,000 ಕೋಟಿಂಗ್ ಇದೆ. ಫೈನಲ್ ಬಂದು ಒಂದು 4,45,000 ರೂಪಾಯಿ ಮಾಡೋಣ. 4,45,000ಕ್ಕೆ ಮೈಲೇಜ್ ಇದೆಲ್ಲ 18+ ಬಂದೇ ಬರುತ್ತೆ. 18+ ಬಂದೇ ಬರುತ್ತೆ ಸರ್. ಇದು 18+ ಬಂದೇ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆಯಲ್ಲ ಸರ್. ಹೌದು ಒರಿಜಿನಾಲಿಟಿ ಇದೆ ಗಾಡಿ. ಇನ್ನು ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಆಗಿಲ್ಲ. ಇವಾಗ ಮಾಡಿಸ್ಬೇಕಷ್ಟೇ ತಗೊಂಡು ಸ್ವಲ್ಪ ಸಣ್ಣ ಪುಟ್ಟ. ಹೌದು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇವೆಲ್ಲ ಮಾಮೂಲಿ ಅಲ್ಲ ಸರ್. ಇವೆಲ್ಲ ಮಾಮೂಲಿ. ಈ ಹೊಸ ಗಾಡಿ ಪರ್ಚೇಸ್ ಮಾಡಿ ಶೋರೂಮ್ ಇಂದ ಮನೆಗೆ ತರಬೇಕಂದ್ರೆ ಹೌದು ಬಂಪರ್ಗಳು ಸ್ಕ್ರಾಚಸ್ ಆಗಿರ್ತವೆ. ಹೌದು ಹೌದು. ನೆಕ್ಸ್ಟ್ ಸರ್ Hyundai i10 ಸರ್. Hyundai i10 ಬಂದು 910 ಸಿಂಗಲ್ ಓನರ್, ಬರೀ 53,000 ಓಡಿದೆ. 53,000 ಜಿನಿಯನ್ ಮೀಟ್ರು, ಮ್ಯಾಗ್ನ ವೇರಿಯಂಟ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಇದು ಬಂದು 2,45,000. ಒಂದು 5,000 ಹೆಚ್ಚು ಕಡಿಮೆ ಕೊಡ್ಬೋದು ಸರ್ ಕಸ್ಟಮರ್. ಯಾಕೆ ಅಂತಂದ್ರೆ ಗಾಡಿ ಚೆನ್ನಾಗಿದೆ. ಓಕೆ ತಗೊಂಡು ಏನು ಮಾಡಿಸೋ ಥರ ಏನಿಲ್ಲ. ಗುಡ್ ಕಂಡೀಷನ್ ಗಾಡಿ. 53,000 ಓಡಿರೋದು ಅಂದ್ರೆ ಫಸ್ಟ್ ಕ್ಲಾಸ್ ಆಗಿರ್ತದೆ. ಹೌದು ಸರ್. ಇದು 2,35,000 ಕೊಟ್ಬಿಡೋಣ. 2,30 ಕೊಡೋಣ ಬಿಡಿ ಸರ್. 2,30 ಇನ್ನೂ 2,30,000 ರೂಪಾಯಿ ಕೊಡೋಣ. ಓಕೆ 2,30,000ಗೆ ನಿಮಗೆ Hyundai i10 ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ Ford Figo
K50 ಅಂದ್ರೆ Sir. ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಡೀಟೇಲ್ ಮೂರ್ತಿ ಅಣ್ಣ ಇದು. ಆಲ್ಮೋಸ್ಟ್ ನಮ್ಮಲ್ಲಿ ನಂಬರ್ಗಳು ಯಾವ ಇಲ್ಲ ಸರ್. ಓಕೆ, ಯಾವ್ದೋ ಒಂದೆರಡು ಗಾಡಿ ಇರ್ತಾವೆ, ಅದನ್ನು ಕೂಡ ನಾನು ಓಪನ್ ಆಗಿ ಹೇಳ್ಕೊಡ್ತೀನಿ. ಹೌದು ಸರ್ ಇದು ಬಂದು ಫೋರ್ಡ್ ಫಿಗೋದಲ್ಲಿ 3 ಗಾಡಿ ಇದಾವೆ. ಹ್ಮ್. 2 ಪೆಟ್ರೋಲ್, ಒಂದು ಪೆಟ್ರೋಲ್ ಇದೆ, 2 ಡೀಸೆಲ್ ಇದಾವೆ. ಓಕೆ, ಇದು 10 ಮಾಡಲು, ಹ್ಮ್. ಸೆಕೆಂಡ್ ಓನರ್ ಗಾಡಿ, ಓಕೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಹ್ಮ್ ಹ್ಮ್, ಕ್ಲಚ್ ಲೋಡಿಂಗ್ ಎಲ್ಲ ಹೋಗಿತ್ತು, ಮೊನ್ನೆ ಕಸ್ಟಮರ್ ಕೂಡ ಕ್ಲಚ್ ಲೋಡಿಂಗ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಓಕೆ. ಫಸ್ಟ್ ಕ್ಲಾಸ್ ಆಗೈತೆ ಸರ್. ಇದು 1,48,000 ರೂಪಾಯಿಗೆ ಆಗುತ್ತೆ ಫೈನಲ್. 148 ಹೌದು. 1,48,000ಕ್ಕೆ ಫೋರ್ಡ್ ಫಿಗೋ. ಹೌದು ಡೀಸೆಲ್ ಇದು ಪೆಟ್ರೋಲ್ ಇದು? ಸರ್, ಇದು ಪೆಟ್ರೋಲ್ ಗಾಡಿ. ಓಕೆ, 16+ ನೀವು ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಣ್ಣ ಪುಟ್ಟ ಖರ್ಚುಗಳಿದೆ, ಸ್ವಲ್ಪ ನೀವು ಇದೆಲ್ಲ ಮಾಡ್ಕೋಬೋದು ಆರಾಮಾಗಿ. ಸೊ ನೆಕ್ಸ್ಟ್ ಸರ್ ಇದು i10 ಮ್ಯಾಗ್ನಾ. ಹಾ. ಮ್ಯಾಗ್ನಾ ಬಂದು 2013 ಮಾಡಲು, ಸಿಂಗಲ್ ಓನರು ವಿತ್ CNG ಇದೆ. ಓಕೆ, ಇದು ಕೂಡ ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಹ್ಮ್. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ, 2-in-1. LPG ಅದರಲ್ಲೂ CNG ಅಂತಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಹ್ಮ್ ಹ್ಮ್, ಸರ್ ಇದು 2,65,000 ಹೇಳ್ತಾರೆ. ಓಕೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. 265 265, ಒಂದು 2.5 ಮಾಡೋಣ ಸರ್. 2.5ಗೆ 2.5 ಮಾಡೋಣ CNG ಗಾಡಿ. ವಿತ್ CNG ಗಾಡಿ. With ಗಾಡಿ CNG. ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ ಸರ್ ಆಲ್ಟೋ. ಸರ್ ಇದು ಆಲ್ಟೋ ಬಂದು 2011 ಮಾಡಲು, 3rd ಓನರು, LXi. ಓಕೆ, AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಹಾ, ಸಣ್ಣ ಪುಟ್ಟ ಇದು ಕೂಡ ಕೆಲಸ ಇದೆ. ಓಕೆ. ಡೀಲರ್ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ. ಹಾ. 1,55,000 ರೂಪಾಯಿ ಕೊಡೋಣ ಸರ್. 155ಕ್ಕೆ ಆಲ್ಟೋ. 1,55,000 ರೂಪಾಯಿಗೆ ಬಾರ್ಗಿನ್ ಇಲ್ಲ. ಹಾ. 11 ಮಾಡಲು ಆಲ್ಟೋ ಕೊಡೋಣ. ಓಕೆ, ಬಾರ್ಗೇನಿಂಗ್ ಇರುತ್ತಿಲ್ಲ. 1,55,000 ಬಾರ್ಗಿನ್ ಇಲ್ಲ ಸರ್. Okay. ಡೀಲರ್ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಮೂರ್ತಿ ಇದು ಕೂಡ ಅಷ್ಟೇ 7 ಸೆಕೆಂಡ್ ಓನರು, LXi. ಇದು ಕೂಡ ಡೀಲರ್ ಪ್ರೈಸ್ ಎಲ್ಲ ಕೊಡೋಣ. ಓಕೆ, ಆಲ್ಮೋಸ್ಟ್ ನಿಮ್ಗೆ ಇಲ್ಲೆಲ್ಲ ತೋರಿಸಿರೋದ್ರೆಲ್ಲ ಡೀಲರ್ ಪ್ರೈಸ್ ಎಲ್ಲ ಹೇಳಿರೋದು ನಾನು ರೇಟ್ಗಳು. ಓಕೆ, ಅದರಲ್ಲೂ ಇನ್ನೂ ಕಮ್ಮಿ ಅಂತಂದ್ರೆ ಈ 3 ಗಾಡಿ ಕೊಡೋಣ ಸರ್. ಓಕೆ. ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸ ಇದೆಯಲ್ವಾ, ಹಾ ಹಾ, ಹಂಗಾಗಿ ಬಂದು ತಗೊಂಡೋಗ್ಲಿ ಸರ್. ಇದು 7 ಸೆಕೆಂಡ್ ಓನರು, LXi. ಸರ್ ಇದು ಬಂದು 1,35,000 ರೂಪಾಯಿಗೆ ಆಗುತ್ತೆ. 1,35,000. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹ್ಮ್. 1,35,000 ರೂಪಾಯಿ ಕೊಡೋಣ. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಮೂರ್ತಿಣ್ಣ. ಸರ್ ಬರ್ಲಿ ಸರ್, ಕಸ್ಟಮರ್ ಬರ್ಲಿ. ನಾನು ಹೇಳೋದಲ್ಲ, ಹ್ಮ್. ಕಸ್ಟಮರ್ ಬಂದ್ರೆ ಹ್ಮ್. ಮಾಡಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ನಮ್ಗೆ ಇಷ್ಟ ಆಗಿದೆ ಗಾಡಿ ಅಂತಂದ್ರೆ ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ, ಬನ್ನಿ ಸರ್. ಓಕೆ, ಸರಿ ಮೂರ್ತಿಣ್ಣ. ನೆಕ್ಸ್ಟ್ ಜೆನ್ ಎಷ್ಟಿಲೋ. ಸರ್ ಜೆನ್ನೆಸ್ಟೆಲ್ಲ ಒಂದು 7 ಮಾಡಲು, ಸಿಂಗಲ್ ಓನರು, ಗಾಡಿ ಚೆನ್ನಾಗಿದೆ. ಓಕೆ, ಅದರಲ್ಲೂ VXi AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಹಾ ಹಾ, ರೆಡ್ ಕಲರು. ಓಕೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಹ್ಮ್. ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡೋಣ ಸರ್. 1,30,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಮಾಡಿಕೊಡೋಣ. 1,30,000ಕ್ಕೆ ಜೆನ್ ಎಷ್ಟಿಲೋ. 7 ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 2007 ಸಿಂಗಲ್ ಓನರು, 16+ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮೂರ್ತಿಣ್ಣ. ಸರ್ ಇದು ಬಂದು ಬರೀ 1,00,000 ಕೊಟ್ಬಿಡೋಣ. 2005 ಮಾಡಲು. ಕೆಲವು ಕಲಿಯಾಂತರು ನಮ್ಗೆ ಆಲ್ಟೋದಲ್ಲೇ ಬೇಕು. ಸ್ಪಾರ್ಕ್ ಬೇಕಾದ್ರೆ ಸ್ಪಾರ್ಕ್ ತಗೊಳ್ಳಿ, ಆಲ್ಟೋ ಬೇಕಾದ್ರೆ ಆಲ್ಟೋ ತಗೊಳ್ಳಿ. 1,00,000 ಕೊಟ್ಬಿಡೋಣ. 1,00,000ಕ್ಕೆ. 1,00,000 ಕೊಟ್ಬಿಡೋಣ. ಓಕೆ, 1,00,000ಗೆ ನಿಮಗೆ ಆಲ್ಟೋ ಕೂಡ ಸಿಗುತ್ತೆ. ನೆಕ್ಸ್ಟ್ ಇದು ಸರ್ 11 ಮಾಡಲು, ಸೆಕೆಂಡ್ ಓನರು. ಓಕೆ, ಇದು ಸ್ಪಾರ್ಕ್. ಹ್ಮ್. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಸಿಸ್ಟಮ್ ಕೂಡ ಇದೆ. ಎಲ್ಲಾನ ಟ್ರಿಪ್ ಹೋಗ್ಬೇಕಾದ್ರೆ ಕ್ಯಾರಿಯರ್ ಕೂಡ ಕಸ್ಟಮರ್ ಹಾಕ್ಸ್ಬಿಟ್ಟಿದ್ದಾರೆ. ಹೌದು. ಬರೀ 1,10,000 ರೂಪಾಯಿ ಕೊಟ್ಬಿಡೋಣ. ಓಕೆ, 1,10,000, 1,10,000ಕ್ಕೆ. ಇದು ಮೂರ್ತಿಣ್ಣ ಸರ್ ಅದು ಓಮಿನಿ ಇಲ್ಲ ಬಿಡಿ ಸರ್, ಅದು ಸೋಲ್ಡಾ ಇದು? ಸೋಲ್ಡ್. ಓಕೆ. ನೆಕ್ಸ್ಟ್ ಫೋರ್ಡ್ ಫಿಗೋ ಮತ್ತೊಂದು ಇರುತ್ತೆ. ಸರ್ ಫೋರ್ಡ್ ಫಿಗೋ 10 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಹಾ. ಒಳ್ಳೆ ಮೈಲೇಜ್ ಗಾಡಿ, 20+ ಮೈಲೇಜ್. ಓಕೆ, 1,75,000 ರೂಪಾಯಿ ಕೊಡೋಣ. ಓಕೆ. 1,75, 1,75,000ಗೆ. ಇಲ್ಲ ಇನ್ನು ಮಾಡಲ್ ಗಾಡಿ ಬೇಕು ಅಂತಾರ, ಹ್ಮ್. ಬನ್ನಿ ಸರ್. 12 ಮಾಡಲು, ಸಿಂಗಲ್ ಓನರು. ಓಕೆ, ಇದು AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಡೀಸೆಲ್ ಗಾಡಿ. ಹ್ಮ್. 1,85,000 ರೂಪಾಯಿ ಕೊಡೋಣ. 1,85,000. 85, ಇನ್ನೂ 5,000 ಕಮ್ಮಿ ಮಾಡ್ತೀನಿ, ಬನ್ನಿ ಸರ್. 1,80 ಆಗಿದೆ. ಹೌದು ಓಕೆ. ನೆಕ್ಸ್ಟ್ ಮೂರ್ತಿಣ್ಣ. ಸರ್ ಚವರ್ಲೆಟ್ ಆವಿಯೋ, ಅವಿಯೋ. ಸಡನ್ ಗಾಡಿ. ಹ್ಮ್. ಗಾಡಿ ಚೆನ್ನಾಗಿದೆ ಸರ್. ಓಕೆ, ಸ್ವಲ್ಪ ಸಣ್ಣ ಪುಟ್ಟ ಬಂಪರ್ ಅದು ಇದು. ಸರ್ ಇರೋದು ಏನಪ್ಪಾ ಅಂತಂದ್ರೆ ಕಸ್ಟಮರ್ಗೆ ಓಪನ್ ಆಗಿ ಹೇಳ್ಬಿಡ್ಬೇಕು. ಹ್ಮ್. ಗುಡ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದಾಗ ಏನ್ರಿ ಇದೆಲ್ಲ ಹಿಂಗಾಗಿದೆ ಅನ್ನೋದು ಹೌದು. ಬೇಡ. ಹೌದು. ಸಣ್ಣ ಪುಟ್ಟ ಕೆಲಸ ಇದೆ. ಹ್ಮ್. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ, ರನ್ನಿಂಗ್ ಗಿನ್ನಿಂಗ್ ಎಲ್ಲ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 1,30,000 ರೂಪಾಯಿಗೆ ಫ್ರೆಶ್ FC ಮಾಡಿಸ್ಕೊಡೋಣ. 1,30, 1,30,000ಗೆ. 5 ವರ್ಷ FC ಬರುತ್ತೆ, ಇನ್ಶೂರೆನ್ಸ್ ಫ್ರೆಶ್ FC ಇದೆ, ಹ್ಮ್. ಫ್ರೆಶ್ ಇನ್ಶೂರೆನ್ಸ್ ಇದೆ, ಫ್ರೆಶ್ FC ಮಾಡಿಸ್ಕೊಡೋಣ. 1,30,000 ರೂಪಾಯಿ ಮಾಡಿಸ್ಕೊಡೋಣ ಸರ್. ಓಕೆ ಮೂರ್ತಿ. ಆಸ್ ಇಟ್ ಈಸ್ ಕಂಡೀಷನ್. ಆಮೇಲೆ ನಾನು ಇದನ್ನ ತೋರಿಸಿದ್ದೀನಿ ಅಂದ್ಬಿಟ್ಟು ಬಂದು ಕಸ್ಟಮರ್ ಇದನ್ನೆಲ್ಲ ಮಾಡಿಸ್ಕೊಡ್ತೀರಾ ಅನ್ನೋದು ಬೇಡ. ಆಸ್ ಇಟ್ ಈಸ್ ಕಂಡೀಷನ್. ಆಸ್ ಇಟ್ ಇಸ್ ಕಂಡೀಷನ್. ನೆಕ್ಸ್ಟ್ ಟೂರ್. ಸರ್ ಟೂರ್ ಬಂದು 2012 ಮಾಡಲು, 3rd ಓನರು. ಓಕೆ, ಅದು 5 ಸೀಟರ್ ವೆಹಿಕಲ್, ದುಡಿಯೋಂಥವ್ರಿಗೆ ಒಳ್ಳೆ ಗಾಡಿ. ಹ್ಮ್. ಕಡಿಮೆಲೆ ಕೊಡೋಣ. ಹ್ಮ್. ಸರ್ 1,40,000 ರೂಪಾಯಿ ಕೊಡ್ತೀನಿ. 1,40,000. 40,000 ರೂಪಾಯಿ ಆಸ್ ಇಟ್ ಈಸ್ ಕಂಡೀಷನ್. ಡಾಕ್ಯುಮೆಂಟ್ಸ್ ಏನಕ್ಕೆ ಕೇಳಬೇಡಿ, ಎಲ್ಲ ಬೋರ್ಡ್ ನಮ್ಗೆ ಐಡಿಯಾ ಇಲ್ಲ. ಲ್ಯಾಬ್ಸ್ ಆಗಿದ್ರು ನಿಮ್ದೇನೆ, ರನ್ನಿಂಗ್ ಇದ್ರು ನಿಮ್ದೇನೆ, ಆಸ್ ಇಟ್ ಈಸ್ ಕಂಡೀಷನ್. ಬೇಕಾದ್ರೆ ಇನ್ನು ಅದ್ರ ರೇಟಲ್ಲಿ 5,000 ಕಮ್ಮಿ ಕೇಳಿ ಕೊಟ್ಬಿಡ್ತೀನಿ. 1,35,000 ರೂಪಾಯಿ ಕೊಟ್ಬಿಡ್ತೀನಿ. ಸರಿ ಮೂರ್ತಿಣ್ಣ. ನೆಕ್ಸ್ಟ್ ಮೂರ್ತಿಣ್ಣ. ಸರ್ ಇದು ಅಷ್ಟೇ 2014 ಮಾಡಲು, ಸೆಕೆಂಡ್ ಓನರ್, 7 ಸೀಟರ್ ವೆಹಿಕಲ್. ಹಾ. 1,40,000 ರೂಪಾಯಿ ಕೊಡೋಣ. 1,40,000. ಯಾವ್ದು ಗಾಡಿ ಇದು? ಜೈಲೋ.
ಜೈಲೋ ಜೈಲ 7 ಸೀಟರ್ ವೆಹಿಕಲ್. ಓಕೆ, ಎಲ್ಲ ಬೋರ್ಡು ರಫೀಸ್ ಮಾಡಿರ್ತಾರೆ. ನೀವು ತಗೊಂಡು ಸ್ವಲ್ಪ ಖರ್ಚು ಮಾಡ್ಕೋಬೇಕು. ಖರ್ಚು ಮಾಡ್ಕೋಬೇಕು. ರೇಟ್ ಅಲ್ಲಿ ಕಮ್ಮಿ ಕೊಡ್ತೀವಿ. 1,40,000 ರೂಪಾಯಿ ಕೊಡ್ತೀನಿ ನಾನು. ಓಕೆ ಮೂರ್ತಿನ, ವೈಟ್ ಬೋರ್ಡ್ದು 3 ರೇಟಿಗೆ ಆಲ್ರೆಡಿ ತೋರಿಸಿದೀವಿ. ಎಲ್ಲೋ ಬೋರ್ಡಲ್ಲಿ ಬೇಕಾದ್ರೆ ಅದು ಕೂಡ ಇಲ್ಲಿ ಲಭ್ಯ ಇರುತ್ತೆ. KA03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ನೀವು ನೋಡ್ತಾ ಬರ್ದು ಪೂರ್ತಿ ಗಾಡಿ ಕೂಡ ತುಂಬಾನೇ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇಲ್ಲ ಅಂತ ಅನ್ಸುತ್ತೆ. BDI ಡೀಸೆಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮೂರ್ತಿನ ಇದ್ರ ಡೀಟೇಲ್ ಸರ್, ಇದು ಬಂದು 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಬಜಾರಲ್ಲಿ 5.5, 6 ಲಕ್ಷ, 5.75 ಹಿಂಗೆ ಬೇಕು ಅಂತಾರೆ. ಫೈನಲ್ ಟು ಫೈನಲ್ 5,10,000 ರೂಪಾಯಿ ಕೊಡ್ತೀವಿ ಸರ್. ಓಕೆ, FC ಒಂದು ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್, ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. ಗುಡ್ ಕಂಡೀಷನ್ ಗಾಡಿ. 5,10,000 ರೂಪಾಯಿ ಕೊಡೋಣ ಸರ್. 5 ಅದರಲ್ಲೂ ಬಂದು ಲಕ್ಷ. ಎಲ್ಲ ಬೋರ್ಡಲ್ಲಿ ತುಂಬಾ ಜನ ದುಡ್ಕೊಂತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡಿ ಅಂದ್ರೆ ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. ಓಕೆ, ಹಂಗಂದ್ಬಿಟ್ಟು ಜಾಸ್ತಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರಿ ಮೂರ್ತಿನ, ಅಲ್ಲಿಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಬರ್ಲಿ ಸರ್, ಒಳ್ಳೆ price ಗೆ ಕಸ್ಟಮರ್ ಇದು ಕೂಡ ಕ್ಲೋಸ್ ಆಗುತ್ತೆ.